ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಕಿತ್ತೂರು ಕರ್ನಾಟಕ ಸೇನೆ ಉದ್ಘಾಟನಾ ಸಮಾರಂಭ, ರಸಮಂಜರಿ ಹಾಗೂ ನಗೆ ಹಬ್ಬ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ನಿನ್ನೆಯ ದಿನ ನೆರವೇರಿದ್ದು, ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕೊಡಮಾಡಲ್ಪಡುವಂತಹ ಕಿತ್ತೂರು ಕರ್ನಾಟಕ ಸೇನೆಯು ಶ್ರೀ ನಾಗಪ್ಪ ಮೇಟಿಯವರಿಗೆ ಕರುನಾಡ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಶಾಖಾ 3000 ಮಠ ಇವರು ವಹಿಸಿದ್ದು, ಇನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ VI ಪಾಟೀಲ ಮಾಜಿ ಶಾಸಕರು ಬೈಲಹೊಂಗಲ ಇವರು ಆಗಮಿಸಿದ್ದರು. ಇನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಈಶ್ವರ ಹೋಟಿ ಹಿರಿಯ ಪತ್ರಕರ್ತರು ಬೈಲಹೊಂಗಲ ಇವರು ವಹಿಸಿಕೊಂಡಿದ್ದು, ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ BB ಗಣಾಚಾರಿ ಅಧ್ಯಕ್ಷರು, ಗಣಾಚಾರಿ ಶಿಕ್ಷಣ ಸಂಸ್ಥೆ, ರಾಜು ಬರಂಗೌಡರ್ ಪ್ರಗತಿಪರ ರೈತರು, CK ಮೆಕ್ಕೇದ ದೂರದರ್ಶನ ಕಲಾವಿದರು, CR ಪಾಟೀಲ ಮಾಜಿ ಅಧ್ಯಕ್ಷರು, APMC ಬೈಲಹೊಂಗಲ, ಶ್ರೀಶೈಲ್ ಎಡಳಿ ಮಾಜಿ ಅಧ್ಯಕ್ಷರು, PLD ಬ್ಯಾಂಕ್ ಬೈಲಹೊಂಗಲ, ಕುರು ಮೆಟ್ಗುಡ ಪುರಸಭೆ ಸದಸ್ಯರು, ಸುನೀಲ ಮರ್ಕುಂಬಿ ಖ್ಯಾತ ಉದ್ದಿಮೆದಾರರು, ಮುರುಗಪ್ಪ ಗುಂಡ್ಲೂರ್ ಪ್ರಗತಿಪರ ರೈತರು, ಮಂಜುನಾಥ ಹಿರೇಮಠ ಅಧ್ಯಕ್ಷರು, ಬೇಡ ಜಂಗಮ ಸಮಾಜ ಒಕ್ಕೂಟ, FS ಸಿದ್ದನಗೌಡರ್ ಮಾಜಿ ಸದಸ್ಯರು, APMC ಬೈಲಹೊಂಗಲ, ಪ್ರಭಾಕರ ಭಜಂತ್ರಿ ಜಿಲ್ಲಾ ಅಧ್ಯಕ್ಷರು, ದಲಿತ ರಕ್ಷಣಾ ವೇದಿಕೆ, ಇನ್ನು ಹಿರಿಯ ಪತ್ರಕರ್ತರಾದ ಶ್ರೀನಾಥ ಜೋಶಿ ಹಿರಿಯ ಪತ್ರಕರ್ತರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕಿತ್ತೂರು ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಶಿವಾನಂದ ಕೋಲ್ಕರ್ ಅವರು ಮಾತನಾಡಿದರು.